ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ಗೆ ನಿಮಗೆ ನಿಜವಾಗ್ಲೂ ನೀವು ಶಿಕ್ಷಣ ಸಚಿವರಾಗಿ ಒಂದು ಕರೆಕ್ಟ್ ಎಕ್ಸಾಕ್ಟ್ ಒಂದು ರೆಕ್ರೂಟ್ಮೆಂಟ್ ಅಲ್ಲಿ ಎಷ್ಟು ವೇಕೆನ್ಸಿ ಇದೆ, ಎಷ್ಟು ಫಿಲ್ ಆಗಿದೆ ಅಂತ ಒಂದು ಮಾಹಿತಿನೇ ಗೊತ್ತಿಲ್ಲ ಅಂತ ಅಂದ್ರೆ ನೀವು ಶಿಕ್ಷಣ ಸಚಿವರಾಗಿ ಏನಕ್ಕೆ ಇರ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತಿನ ದಿನ ಎಷ್ಟು ವೇಕೆನ್ಸಿ ಇದೆ ಅಂತಾನೆ ನಿಮಗೆ ಗೊತ್ತಿಲ್ಲ ಅಂತ ಇನ್ನೊಂದು ಹೇಳಿಕೆ ಕೊಟ್ಕೊಂಡು ನೀವು ಇದು ಮಾಡ್ತಿದ್ದೀರಾ, ಆಟ ಆಡ್ತಿದ್ದೀರಲ್ಲ ಅಂತ ಅಂದ್ರೆ ಶಿಕ್ಷಕರಾಗಬೇಕು ಅಂತ ಹೇಳಿ ವರ್ಷಾನುಗಟ್ಲೆ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ. ನೀವು ಅವ್ರ ಬಗ್ಗೆ ಒಂದ್ ಸ್ವಲ್ಪ ಕನ್ಸರ್ನ್ ತೋರಿಸ್ತೀರಾ? ನೀವು ನಿಮ್ ಬಿಸ್ನೆಸ್ ಮಾಡ್ಕೊಂಡಿದ್ರೆ ಹೆಂಗೆ ಹೇಳಿ? ನಿಮ್ಮವೇನು ಪ್ರೈವೇಟ್ ಸ್ಕೂಲು ಕಾಲೇಜಸ್ ನಡೆಸ್ಬೇಕಾ? ನೀವೇ ಯೋಚನೆ ಮಾಡಿ. ಫಸ್ಟ್ ರೆಕ್ರೂಟ್ಮೆಂಟ್ಗೆ ಎಷ್ಟು ವೇಕೆನ್ಸಿ ಇಲ್ಲ ಇದೆ ಅಂತಾನೆ ಗೊತ್ತಿಲ್ಲಲ್ಲ ನೀವು. ಇವತ್ತು ಹೇಳ್ತಾ ಇದ್ದೀರಾ ನೀವು HK ಬಾಗೋದು 70% ಅಂತ ಹೇಳ್ತಿದ್ದೀರಾ ನೀವು. ಅಲ್ಲಿ ಆಕ್ಚುಲಿ 80% ಅಂದ್ರೆ ಟೋಟಲ್ 6586 ಹುದ್ದೆಯಲ್ಲಿ 84 ಹುದ್ದೆಯಲ್ಲಿ 5264 ಹುದ್ದೆ ಅಂದ್ರೆ 80% ಫಿಲ್ ಆಗ್ತಾ ಇದೆ HK ಬಾಗೋದು. ನೀವು 70% ಅಂತ ಹೇಳ್ತಾ ಇದ್ದೀರಾ. ನೀವು ಪರ್ಸೆಂಟೇಜು ಗೊತ್ತಿಲ್ಲ ಎಷ್ಟು ಪರ್ಸೆಂಟೇಜ್ ಮಾಡ್ತಾ ಇದಾರ ಅಂತ ಹೇಳಿ. 80% ಅಲ್ಲಿ ನೀವು ಯೋಚನೆ ಮಾಡಿ ಟೋಟಲ್ ವೇಕೆನ್ಸಿ ಎಷ್ಟಿದೆ ಅಂತ ಯಾವತ್ತಾದ್ರೂ ಒಂದ್ಸತಿ ಹೇಳಿದೀರಾ? ಒಂದ್ಸತಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಷ್ಟಿದೆ ಟೋಟಲ್ ವೇಕೆನ್ಸಿ ಅಂತ. 70,727 ಹುದ್ದೆ ಖಾಲಿ ಇದೆ ಟೀಚರ್ಸ್ ಅಲ್ಲಿ. ಆದ್ರೆ ನೀವು ಮಾಡ್ತಾ ಇರೋದೇನು? ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರನ್ನ ಭೇಟಿ ಮಾಡಿದಾಗ ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ ಒಂದೇ ಒಂದು ವೇಕೆನ್ಸಿ ಅಂದ್ರೆ ನೋಟಿಫಿಕೇಶನ್ ಯಾವ ವೇಕೆನ್ಸಿಗೂ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ಲೇ ಸಿಕ್ಕಿಲ್ಲ ಅಂತ ಹೇಳ್ತಾ ಇದಾರೆ. ನೀವೇನ್ ಮಾಡ್ತಾ ಇದ್ದೀರಾ? ನೀವು ಶಿಕ್ಷಣ ಸಚಿವರಾಗಿ ಏನ್ ಮಾಡ್ತಿದ್ದೀರಾ ಅಂತ? 70% ಅಂತಂದ್ರೆ 70,000ದಲ್ಲಿ ನೀವು ಅಟ್ಲೀಸ್ಟ್ 50% ಅಂದ್ರೆ ಎಷ್ಟಾಯ್ತು? 35ರಿಂದ 40,000 ಹುದ್ದೆ ಫಿಲ್ ಮಾಡ್ಬೇಕಾಯ್ತು. ನೀವು ಲಾಸ್ಟ್ 2.5 ವರ್ಷದಿಂದ ಒಂದೇ ಒಂದು ವೇಕೆನ್ಸಿ ಫಿಲ್ ಮಾಡಿದ್ರಾ? ಒಂದೇ ಒಂದು ನೋಟಿಫಿಕೇಶನ್ ಮಾಡಿದಿರಾ ನೋಡೋಣ? ಒಂದು ನೋಟಿಫಿಕೇಶನ್ಸ್ ತೋರಿಸ್ಬಿಡಿ ನೋಡೋಣ. 3 ವರ್ಷ ಆಗಿದೆ GPSTR ನೋಟಿಫಿಕೇಶನ್ ಆಗಿ. ಆ ನೋಟಿಫಿಕೇಶನ್ ಇನ್ನೂ ಕಂಪ್ಲೀಟ್ ಮಾಡಕ್ಕಾಗಿಲ್ಲ ನಿಮ್ ಕೈಯಲ್ಲಿ. ದೈಹಿಕ ಶಿಕ್ಷಕರು 2008 ಅಲ್ಲಿ ಆಗಿರೋ ನೋಟಿಫಿಕೇಶನ್ಸ್ 17 ವರ್ಷ ಆಗಿದೆ, ಇಲ್ಲಿವರೆಗೂ ನೋಟಿಫಿಕೇಶನ್ಸ್ ಮಾಡಿಲ್ಲ. ನೀವು ಶಿಕ್ಷಣ ಸಚಿವರಾಗಿ ಮುಂದುವರಿಬೇಕು ಅಂತ ಅಂದ್ರೆ ನಾವು ನಿಮಗೆ 10 ದಿನ ಗಡುವು ಕೊಡ್ತೀವಿ. 10 ದಿನದಲ್ಲಿ ನೀವು ಎಲ್ಲ ವ್ಯವಸ್ಥಿತವಾಗಿ ಎಷ್ಟು ವೇಕೆನ್ಸಿ ಇದೆ, ಎಷ್ಟು ನಾವು ನೋಟಿಫಿಕೇಶನ್ ಮಾಡ್ತೀವಿ, ಯಾವಾಗ ಮಾಡ್ತೀವಿ, ಎಕ್ಸಾಮ್ಸ್ ಯಾವಾಗ ಕಂಡಕ್ಟ್ ಮಾಡ್ತೀವಿ, ಮತ್ತೆ ಆರ್ಡರ್ ಯಾವಾಗ ಕೊಡ್ತೀವಿ ಅನ್ನೋದು ಇರ್ಬೇಕು ಅದರಲ್ಲಿ. ನೀವು ಇಷ್ಟ ಬಂದಂಗೆ ನೀವು ಇಷ್ಟು ದಿನ ಏನೋ ಸುಮ್ಮನೆ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ನೋಡ್ತಾ ಇದ್ರೆ 2.5 ವರ್ಷದಿಂದ ಒಂದೇ ಒಂದು ವೇಕೆನ್ಸಿ ನೀವು ಫಿಲ್ ಮಾಡಿಲ್ಲ. ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಅಂದ್ರೆ ಟೀಚರ್ಸ್ ಆಸ್ಪಿರೆಂಟ್ಸ್ ಅಲ್ಲಿ ಮನವಿ ಮಾಡ್ಕೊಂಡೇನಪ್ಪ ಅಂದ್ರೆ ಎಲ್ಲರೂ ಒಟ್ಟಾಗಿ ನಾವು ಇನ್ನು 10 ದಿನ ಗಡುವು ಕೊಡೋಣ. ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಈಗ ನಿಜವಾಗ್ಲೂ ನೀವು ಶಿಕ್ಷಣ ಸಚಿವರಾಗಿ ಮುಂದುವರಿಬೇಕು ಅಂತಂದ್ರೆ ರೆಕ್ರೂಟ್ಮೆಂಟ್ ಎಷ್ಟಾಗುತ್ತೆ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಎಷ್ಟು ಅಪ್ರೂವಲ್ ಆಗಿದೆ, ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತ ಕೇಳಿದ್ರೆ ಒಂದೇ ಒಂದು ನೋಟಿಫಿಕೇಶನ್ಸ್ ಒಂದೇ ಒಂದು ವೇಕೆನ್ಸಿಗೆ ಅಪ್ರೂವಲ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದಾರಲ್ಲ. ಬರೀ 5264 ವೇಕೆನ್ಸಿ ಫಿಲ್ ಮಾಡಿದ್ರೆ ಸಾಕಾ? ನೀವೇ ಯೋಚನೆ ಮಾಡಿ. ಇಲ್ಲಿ ಅಖಂಡ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ ಟೀಚರ್ ಆಗಬೇಕು ಅಂತ ಕಷ್ಟಪಟ್ಟು ಓದ್ತಾ ಇದ್ದಾರೆ. ನೀವು ಟೀಚರ್ಸ್ ರೆಕ್ರೂಟ್ಮೆಂಟೇ ಮಾಡಿಲ್ಲ ಅಂತಂದ್ರೆ ನಿಮ್ಮ ಶಿಕ್ಷಣ ಸಚಿವರಾಗಿ ಮುಂದುವರಿಯ ಅಂತ ಅವಶ್ಯಕತೆ ಇಲ್ಲವೇ ಇಲ್ಲ ನಮ್ಗೆ. ನೀವು ರಾಜೀನಾಮೆ ಕೊಡಿ ಪರವಾಗಿಲ್ಲ, ನಮಗೇನು ರೆಕ್ರೂಟ್ಮೆಂಟ್ ಆಗಬೇಕು ಟೈಮ್ ಟು ಟೈಮು. ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಟೀಚರ್ಸ್ ಆಗಬೇಕು ಅಂತ ಹೇಳಿ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಅವರಿಗೆಲ್ಲ ಏನ್ ಮಾಡ್ತಾ ಇದೀರಾ ನೀವು ಆರಾಮಾಗಿ ಲಕ್ಸುರಿ ಲೈಫ್ ಲೀಡ್ ಮಾಡಿದ್ರೆ ಆಗಲ್ಲ. ಅಲ್ಲಿ ಅವ್ರ ಕಷ್ಟ ಬಂದು ಒಂದ್ಸತಿ ನೋಡಿ. ಇಲ್ಲಿ ಧಾರವಾಡ, ಬಿಜಾಪುರ, ಚಂದ್ರ ಲೇಔಟ್, ವಿಜಯನಗರದಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಾ ಇದಾರೆ ಅಂತ ಹೇಳಿ. ಒಂದು ಟೈಮ್ ಊಟಕ್ಕೆ ಕಷ್ಟ ಆಗ್ತಾ ಇದೆ ಅವರಿಗೆ. ವರ್ಷಾನುಗಟ್ಲೆ ನೀವು ನೋಟಿಫಿಕೇಶನ್ ಮಾಡ್ತೀರಾ, ಇವತ್ತು ಮಾಡ್ತೀರಾ, ಬರೀ ಮಾಧ್ಯಮದ ಮುಖಾಂತರ ಒಂದ್ಸತಿ 4,000 ಅಂತೀರಾ, ಒಂದ್ಸತಿ 10,000 ಅಂತೀರಾ, 15,000 ಅಂತೀರಾ, ಒಂದ್ಸತಿ 20,000 ಅಂತೀರಾ, ಬಿಟ್ರೆ 50,000 ಅಂತ ಹೇಳ್ತೀರಾ. ಫಸ್ಟ್ ವೇಕೆನ್ಸಿ ಎಷ್ಟಿದೆ ಅಂತ ಫಸ್ಟ್ ಕೇಳ್ಕೊಡಿ. ನಾನು ಹೇಳ್ತೀನಿ RT ಮಾಹಿತಿ ನಿಮಗೆ ಕಳ್ಸಿಕೊಡ್ತೀನಿ. 70,727 ಹುದ್ದೆ ಖಾಲಿ ಇದೆ. ಅದರಲ್ಲಿ ನೀವು 80% ಅಂತಂದ್ರೆ ಎಷ್ಟಾಯ್ತು ಹೇಳಿ? 80% ಬೇಡ, ಒಂದು ವರ್ಷದಲ್ಲಿ ಅಟ್ಲೀಸ್ಟ್ 50% ಆದ್ರೂ ವೇಕೆನ್ಸಿ ಫಿಲ್ ಮಾಡಿ. 50% ನೀವು ವೇಕೆನ್ಸಿ ಫಿಲ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಅವಶ್ಯಕತೆನೇ ಇಲ್ಲ ನಿಮ್ಮಂತ ಸಚಿವರಾಗಿ, ಶಿಕ್ಷಣ ಸಚಿವರಾಗಿ. ಇಲ್ಲಿ ಎಷ್ಟೋ ಸ್ಕೂಲ್ಸ್ ಅಲ್ಲಿ ಟೀಚರ್ಸ್ ಇಲ್ದಿರಾ ಎಲ್ಲ ಪ್ರೈವೇಟ್ ಹೋಗ್ತಾ ಇದಾರೆ ಮಕ್ಕಳು. ಇಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಅದೇ ನಿಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ ಗೊತ್ತಾಗ್ತಿತ್ತು ಎಷ್ಟು ಕಷ್ಟ ಆಗ್ತಿದೆ ಅಂತ ಹೇಳಿ. ಯಾಕೆಂದ್ರೆ ಇವೆಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಕಳಿಸ್ಬಿಟ್ಟು ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದಾರಲ್ಲ, ಕಷ್ಟ ಪಡ್ತಾ ಇರೋದು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇರೋ ಮಕ್ಕಳು, ವಿದ್ಯಾರ್ಥಿಗಳು. ಟೀಚರ್ಸ್ ಇಲ್ದಿರ ಪಾಪ ಎಷ್ಟೋ ಸ್ಕೂಲ್ಸ್ ಮುಚ್ತಾ ಇದೀವಿ ಇವತ್ತು. ಗೌರ್ಮೆಂಟ್ ಸ್ಕೂಲ್ಸ್ ಯಾಕೆ ಮುಚ್ತಾ ಇದಾರೆ ಅಂದ್ರೆ ಬಿಕಾಸ್ ಆಫ್ ಟೀಚರ್ಸ್ ಇಲ್ಲ. ಟೀಚರ್ಸ್ ಇದ್ದಲ್ಲ ಮಕ್ಕಳು ಹೆಂಗ್ ಅಡ್ಮಿಷನ್ ಆಗ್ತಾರೆ ಗೌರ್ಮೆಂಟ್ ಸ್ಕೂಲ್ಗೆ? ನೀವು ಬೇಸಿಕ್ ಫೆಸಿಲಿಟೀಸೇ ಕೊಟ್ಟಿಲ್ಲ ಅಂತಂದ್ರೆ, ಟೀಚರ್ಸ್ ಇಲ್ಲ ಅಂದ್ರೆ ನೀವು ಮತ್ತೆ ಹೆಂಗೆ ವಿದ್ಯಾರ್ಥಿಗಳು ಕಾಲೇಜಿಗೆ ಸ್ಕೂಲ್ಗೆ ಅಡ್ಮಿಷನ್ ಆಗ್ತಾರೆ ಹೇಳಿ? ನಿಮಗೆ 10 ದಿನ ಟೈಮ್ ಕೊಡ್ತೀವಿ. 10 ದಿನದಲ್ಲಿ ನೀವೇನಾದ್ರೂ ರೆಕ್ರೂಟ್ಮೆಂಟ್ ಟೈಮ್ ಮಾಡಿಲ್ಲ ಅಂತಂದ್ರೆ, ಇಷ್ಟು ನೋಟಿಫಿಕೇಶನ್ ವೇಕೆನ್ಸಿ ಇದೆ ಇಲ್ಲ ಅಂತಂದ್ರೆ ಧಾರವಾಡದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತೀವಿ. ಎಲ್ಲಾ ಶಿಕ್ಷಕ ಆಸ್ಪಿರೆಂಟ್ಸ್ ಈ ಅಕ್ಸಾ ಅಫಿಷಿಯಲ್ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೀಚರ್ಸ್ ಅಕ್ಸಾ ಟೀಚರ್ಸ್ ಅಂತ ಇಲ್ಲಿ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ. ಅದ್ರಲ್ಲಿ ಎಲ್ಲರೂ ಜಾಯ್ನ್ ಆಗಿ ಎಲ್ಲರೂ ಒಗ್ಗಟ್ಟಾಗೋಣ, ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕು.
ಇಲ್ಲ ಅಂತಂದ್ರೆ ಇವ್ರು ಇನ್ನೂ 5 ವರ್ಷ ಆದ್ರೂ ನೋಟಿಫಿಕೇಶನ್ಸ್ ಮಾಡಲ್ಲ. ಹಿಂಗೆ ಸರ್ಕಾರ ಇನ್ನು 2 ವರ್ಷ ಮುಂದೆ ತಳ್ಬಿಟ್ಟು ಗೋವಿಂದ ಆಗ್ಬಿಡುತ್ತೆ. ನಾನು ಹೇಳ್ತಾ ಇರೋದು ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಗ್ಗಟ್ಟಾಗಿ ಏನ್ ಬೇಕಾದ್ರೂ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗ್ದಿರ ಬಿಡಲ್ಲ. ನೆಕ್ಸ್ಟ್ 1 ವರ್ಷದಲ್ಲಿ ಕನಿಷ್ಠ ಅಂತಂದ್ರೂ 50% ವೇಕೆನ್ಸಿ ಏನಿದೆ ಅದನ್ನ ಫಿಲ್ ಮಾಡಲೇಬೇಕು ಅಂತ ಹೇಳಿ ನಾವು ಡಿಮ್ಯಾಂಡ್ ಮಾಡೋಣ. ಥ್ಯಾಂಕ್ ಯು, ನಮಸ್ಕಾರ.